ಸೊ ಈಗ ಹಿಂದಿನ ಕ್ಲಾಸ್ ಅಲ್ಲಿ ನಾವು ಬಹುಪದೋಕ್ತಿಗಳು ಮತ್ತು ಸಮೀಕರಣಗಳಂದ್ರೆ ಏನು ಅಂತ ತಿಳ್ಕೊಂಡಿದ್ವಿ. ಅದೇ ರೀತಿ ಮಹತ್ತರ ಘಾತ ಅಥವಾ ಡಿಗ್ರಿ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ವಿ. ಅದೇ ರೀತಿ ಡಿಗ್ರಿಯ ವಿಧಗಳನ್ನ ನೋಡಿದ್ವಿ. ರೇಖಾತ್ಮಕ ಬಹುಪದೋಕ್ತಿಗಳು, ಅದೇ ರೀತಿ ವರ್ಗ ಬಹುಪದೋಕ್ತಿಗಳು, ಅದೇ ರೀತಿ ಘನ ಬಹುಪದೋಕ್ತಿಗಳನ್ನ ತಿಳ್ಕೊಂಡಿದ್ವಿ. ಅದೇ ರೀತಿ ಬಹುಪದೋಕ್ತಿಗಳ ಶೂನ್ಯತೆಗಳನ್ನ ತಿಳ್ಕೊಂಡಿದ್ವಿ. ಅವುಗಳನ್ನ ಸೈದ್ಧಾಂತಿಕವಾಗಿ ಅರ್ಥ ಮಾಡ್ಕೊಂಡಿದ್ವಿ. ಅದೇ ರೀತಿ ಈ ಒಂದು ಬಹುಪದೋಕ್ತಿಯ ಶೂನ್ಯತೆಯನ್ನ ಗ್ರಾಫಿಕಲಿ ಹೇಗ್ ತೋರಿಸ್ತೀವಿ, ಅದು ಎಕ್ಸಾಕ್ಟ್ ಆಗಿ ಯಾವ ಪಾಯಿಂಟ್ ನಲ್ಲಿ ಬರುತ್ತೆ ಅನ್ನೋದನ್ನ ಕೂಡ ತಿಳ್ಕೊಂಡಿದ್ವಿ. ಅದರಲ್ಲಿ 2 ವಿಧಗಳನ್ನ ನೋಡಿದ್ರಿ. ರೇಖಾತ್ಮಕ ಬಹುಪದೋಕ್ತಿಗಳಲ್ಲಿ ಗರಿಷ್ಠ ಒಂದು ಶೂನ್ಯತೆಯನ್ನ ಹೊಂದಿರುತ್ತದೆ ಅಂತ ಹೇಳಿದ್ವಿ. ಅದೇ ರೀತಿ ವರ್ಗ ಬಹುಪದೋಕ್ತಿಗಳಲ್ಲಿ ಗರಿಷ್ಠ ಮೂರು ಶೂನ್ಯತೆಗಳಿರುತ್ತೆ. ಒಂದೊಂದು ಸಂದರ್ಭದಲ್ಲಿ ಏನಾಗಿರುತ್ತೆ, 2 ಶೂನ್ಯತೆಗಳನ್ನ ಬೇಕಾದ್ರೂ ಹೊಂದಿರಬಹುದು. ಸಾರಿ, ವರ್ಗ ಬಹುಪದೋಕ್ತಿಯಲ್ಲಿ ಗರಿಷ್ಠ ಎಷ್ಟು ಶೂನ್ಯತೆ ಇರುತ್ತೆ, 2 ಶೂನ್ಯತೆಗಳಿರುತ್ತೆ. ಸೊ ಒಂದೊಂದು ಸಂದರ್ಭದಲ್ಲಿ 2 ಶೂನ್ಯತೆಗಳು ಬೇಕಾದ್ರೂ ಇರ್ಬೋದು, ಇಲ್ಲ ಅಂದ್ರೆ 1 ಶೂನ್ಯತೆಯನ್ನು ಬೇಕಾದ್ರೂ ಹೊಂದಿರ್ಬೋದು, ಇಲ್ಲ ಶೂನ್ಯತೆ ಇರದೇ ಕೂಡ ಇರ್ಬೋದು ಅಂತ ಹೇಳಿದ್ದೆ. ಸೊ ಇವತ್ತಿನ ತರಗತಿಯಲ್ಲಿ ಘನ ಬಹುಪದೋಕ್ತಿಗಳು, ಇವಳ ಸಾಮಾನ್ಯ ರೂಪ ಏನ್ ಹೇಳ್ತಾ ಇದೆ, ax³ ಅಧಿಕ್ px², ಸ್ವಲ್ಪ ಮಿಸ್ಟೇಕ್ ಆಗಿದೆ, ax³ 2 ಸಲ ಬಂದಿದೆ ಅಲ್ವಾ. ಸೊ ಇಲ್ಲಿ ನೋಡಿ, ಕರೆಕ್ಟ್ ಮಾಡ್ತೇನೆ, ಸೆಕೆಂಡ್. ಸೊ ಇಲ್ಲಿ ನೋಡಿ, 2 ಸಲ ಬಂದಿದೆ. ಇದು ಸಾಮಾನ್ಯ ರೂಪ, ಇದು ಬಹುಪದ, ಇದು ತ್ರಿಪದ, ಯಾವುದು ಘನ ಬಹುಪದೋಕ್ತಿಯ ಸಾಮಾನ್ಯ ರೂಪ. ax³ ಅಧಿಕ್ bx² ಅಧಿಕ್ ಆಗ್ಬೇಕಿತ್ತು, ಇಲ್ಲಿ ರೇಷ್ಟ್ರು ಆಗಿದೆ. cx+d, ಇಲ್ಲಿ a ಏನಾಗಿರುತ್ತೆ, ನಾಟ್ ಈಕ್ವಲ್ ಟು 0 ಆಗಿರುತ್ತೆ. ಸೊ ಈ 3 ಶೂನ್ಯತೆಯನ್ನು, ಇದು ಏನಾಗಿರುತ್ತೆ, ಘನ ಬಹುಪದೋಕ್ತಿಗಳು 3 ಶೂನ್ಯತೆಯನ್ನು ಬೇಕಾದ್ರೂ ಹೊಂದಿರಬಹುದು, ಅಥವಾ 2 ಶೂನ್ಯತೆಯನ್ನು ಬೇಕಾದ್ರೂ ಹೊಂದಿರಬಹುದು, ಅಥವಾ 1 ಶೂನ್ಯತೆಯನ್ನು ಬೇಕಾದ್ರೂ ಹೊಂದಿರಬಹುದು. ಈ ಘನ ಬಹುಪದೋಕ್ತಿಗಳೇನಾಗಿರುತ್ತೆ, ಗರಿಷ್ಠ 3 ಶೂನ್ಯತೆಯನ್ನ ಹೊಂದಿರುತ್ತೆ. ಹಾಗಾದ್ರೆ ಇಲ್ಲೊಂದು ಉದಾಹರಣೆಗಳಿದೆ ನೋಡಿ. ಒಂದು ಬಹುಪದೋಕ್ತಿಯನ್ನ ಕೊಟ್ಟಿದ್ದಾರೆ, ಯಾವುದು, x⁻³ - 4x. ಸೊ ಇವುಗಳಿಗೆ ನಾವೇನ್ ಮಾಡ್ತಾ ಇದೀವಿ, ಈ x ಅನ್ನೋ ಒಂದು ಚರಾಕ್ಷರಕ್ಕೆ -2 ಕೊಟ್ಟಾಗ ಏನಾಗ್ತಾ ಇದೆ, ಈ ಒಂದು p ಆಫ್ x. ಸೊ y ಅಂದ್ರೆ ಏನಾಯ್ತು ಮಕ್ಕಳ, ಇದು p ಆಫ್ x ಅಲ್ವಾ. ಸೊ ಇದೇನಾಯ್ತು, ಒಂದು ಬಹುಪದೋಕ್ತಿ. ಸೊ ಇದನ್ನ ನಾವು p ಆಫ್ x ಅಂತ ಬರಿತೇವೆ. ಸೊ ಇದೇನಾಗ್ತಾ ಇದೆ, 0 ಆಗ್ತಾ ಇದೆ. ಅದೇ ರೀತಿ -1 ಅಂತ ಕೊಟ್ಟಾಗ y ಬೆಲೆ ಏನಾಗ್ತಾ ಇದೆ, 3 ಬರ್ತಾ ಇದೆ. ಸೊ ಅದೇ ರೀತಿ y ಅನ್ನ x ಅನ್ನ ಚರಾಕ್ಷರವನ್ನ 0 ಆಗಿ ತಗೊಂಡಾಗ y ಬೆಲೆ ಏನಾಗ್ತಾ ಇದೆ, 0 ಬರ್ತಾ ಇದೆ. ಸೊ ಅದೇ ರೀತಿ 1 ಹಾಕಿದಾಗ ಏನಾಗ್ತಾ ಇದೆ, -3 ಬರ್ತಾ ಇದೆ. ಸೊ ಅದೇ ರೀತಿ 2 ಹಾಕಿದಾಗ ಏನಾಗ್ತಾ ಇದೆ, p ಆಫ್ x 0 ಬರ್ತಾ ಇದೆ. ಸೊ ಇದನ್ನ ನಾವು ಗ್ರಾಫಿಕಲಿ ತೋರಿಸೋಣ. ಹಾಗಾದ್ರೆ ನೋಡಿ, ಇಲ್ಲೇ ಗೊತ್ತಾಗ್ಬಿಡತ್ತೆ ನಿಮ್ಗೆ. ಇಲ್ಲಿ ನೋಡಿ, ಯಾವ ಒಂದು p ಆಫ್ x ನಲ್ಲಿ ಇದು 0 ಬರ್ತಾ ಇದೆ. ಸೊ ಹಾಗಾದ್ರೆ ಇದೇನಾಯ್ತು ಮಕ್ಕಳ, ಈ ಬಹುಪದೋಕ್ತಿಯ ಶೂನ್ಯತೆ ಆಗಿರುತ್ತೆ. ಸೊ -2 ಅನ್ನೋದೇನಾಯ್ತು, ಈ ಒಂದು ಬಹುಪದೋಕ್ತಿಯ ಶೂನ್ಯತೆ ಆಗಿರುತ್ತೆ. ಸೊ ಇದನ್ನ ನಾವೇನ್ ಮಾಡೋಣ, ಗ್ರಾಫ್ ಅಲ್ಲಿ ತೋರಿಸೋಣ. ಸೊ ಏನ್ ಬರುತ್ತೆ ನೋಡೋಣ, ಒಂದ್ ಸೆಕೆಂಡ್. ಕ್ರಾಸ್ ಆಯ್ತು ಲೈನ್. ಸೊ ಇಲ್ಲಿ ನೋಡಿ, 1 2 3 4 5. ಸೊ ಅದೇ ರೀತಿ 1 2 3 4. ಸೊ ಇದು x ಅಕ್ಷ, x ಡ್ಯಾಶ್ ಅಂತ ತಗೊಳ್ತೇನೆ. ಇದು y ಡ್ಯಾಶ್ ಅಂತ ತಗೊಳ್ತೇನೆ. ಸೊ ಇಲ್ಲಿ y ಅಂದ್ರೆ ಏನು, ಬಹುಪದೋಕ್ತಿ p ಆಫ್ x. ಸೊ ಇದೇನಾಗುತ್ತೆ, -1 -2 -3 -4 ಅಲ್ವಾ. ಸೊ ಅದೇ ರೀತಿ ಇಲ್ಲಿ -1 -2 -3 -4. ಸೊ ಇಲ್ಲಿ ನೋಡಿ, -2 ಆದಾಗ ಏನಾಗ್ತಾ ಇದೆ, p ಆಫ್ x ಏನಾಗ್ತಾ ಇದೆ, 0 ಆಗ್ತಾ ಇದೆ ಅಲ್ವಾ. ಸೊ ಹಾಗಾದ್ರೆ ಏನಾಗ್ತಾ ಇದೆ, ಇದು 0 ಆಗ್ತಾ ಇದೆ. ಸೊ ಅದೇ ರೀತಿ x -1 ಆದಾಗ, -2 ಆದಾಗ 0 ಅಲ್ವಾ. ಸೊ ಇಲ್ಲಿ, ಸೊ ಅದೇ ರೀತಿ x -1 ಆದಾಗ ಏನಾಯ್ತು, 3 ಬರ್ತಾ ಇದೆ. ಸೊ ಇದೆಲ್ಲ, ಸೊ -1 ಆದಾಗ ಏನಾಗ್ತಾ ಇದೆ, y ಏನಾಗ್ತಾ ಇದೆ, 3 ಬರ್ತಾ ಇದೆ. ಸೊ ಹಾಗಾದ್ರೆ ಇಲ್ಲಿ ಬರುತ್ತೆ. ಸೊ ಅದೇ ರೀತಿ x 0 ಆದಾಗ ಏನಾಗ್ತಾ ಇದೆ, y ಏನಾಗ್ತಾ ಇದೆ, 0 ಬರ್ತಾ ಇದೆ ಅಲ್ವಾ. ಸೊ ಏನಾಗ್ತಾ ಇದೆ, ಇಲ್ಲಿ -1, x -1 ಆದಾಗ y ಏನಾಗ್ತಾ ಇದೆ, 3. ಸೊ ಇದಲ್ಲ, ಸೊ ಇದಲ್ಲ. ಸೊ ಅದೇ ರೀತಿ x
1 ಆದಾಗ x 1 ಆದಾಗ y ಏನಾಗ್ತಾ ಇದೆ -3 ಬರ್ತಾ ಇದೆ. ಸೊ -3. ಸೊ ಅದೇ ರೀತಿ x 2 ಆದಾಗ y ಏನಾಗ್ತಾ ಇದೆ ಅಂದ್ರೆ p of x ಏನಾಗ್ತಾ ಇದೆ 0 ಬರ್ತಾ ಇದೆ. x 2 ಆದಾಗ p of x 0 ಬರ್ತಾ ಇದೆ. ಸೊ ಇದನ್ನ ಕೂಡಿಸಿ ಏನ್ ಬರುತ್ತೆ ನೋಡಿ, ಹೀಗ್ ಬಂದು ಹೀಗ್ ಬರುತ್ತೆ ಅಲ್ವಾ. ಸೊ ಇಲ್ಲಿ ಬರುತ್ತೆ. ಸೊ ಹಾಗಾದ್ರೆ ಇಲ್ಲಿ ನೋಡಿ x ಅಕ್ಷವನ್ನ ಛೇದಿಸುವ ಬಿಂದುಗಳು ಯಾವ್ಯಾವುದು ನೋಡಿ, -2, ಅದೇ ರೀತಿ 0 ಮತ್ತು 2 ಅಲ್ವಾ. ಸೊ ಎಷ್ಟು ಬಿಂದುವನ್ನ ಛೇದಿಸ್ತಾ ಇದೆ ಮಕ್ಕಳ? 3 ಬಿಂದುವನ್ನ ಛೇದಿಸ್ತಾ ಇದೆ. ಹಾಗಾದ್ರೆ ಈ ಘನ ಬಹುಪದೋಕ್ತಿಗಳಲ್ಲಿ ಈ ಒಂದು ಕೊಟ್ಟಿರುವ ಬಹುಪದೋಕ್ತಿಗಳ ಶೂನ್ಯತೆ ಎಷ್ಟು ಅಂತ ಹೇಳ್ಬೋದು? 3 ಅಂತ ಹೇಳ್ಬೋದು. ಸೊ ಹಾಗೆ ಅದೇ ರೀತಿ ನೋಡಿ, ಇಲ್ಲಿ ಕೆಲವೊಂದು ಉದಾಹರಣೆಗಳನ್ನ ಕೊಟ್ಟಿದ್ದಾರೆ. ಇದರಲ್ಲಿ ಪಿ ಆಫ್ ಎಕ್ಸ್ ದ ಶೂನ್ಯತೆಯ ಸಂಖ್ಯೆಗಳನ್ನ ಹೇಳಿರಿ ಅಂತ ಹೇಳಿದ್ದಾರೆ. ನೋಡಿ ಮೊದಲನೇ ಚಿತ್ರವನ್ನ ನೋಡಿ, ಇಲ್ಲಿ ಇದರ ಶೂನ್ಯತೆ ಎಷ್ಟಾಗತ್ತೆ ಮಕ್ಕಳ? ಹೇಳ್ತೀರಾ ಒಬ್ಬೊಬ್ರೆ? ನೋಡಿ ಇದರ ಶೂನ್ಯತೆ ಏನು? ಈ ಪಿ ಆಫ್ ಎಕ್ಸ್ ನ ಶೂನ್ಯತೆ ಏನಾಗುತ್ತೆ ಮಕ್ಕಳ? ಎಕ್ಸ್ ಅಕ್ಷವನ್ನ ಛೇದಿಸುವ ಬಿಂದು ಎಷ್ಟು ಟೈಮ್ ಛೇದಿಸ್ತಾ ಇದೆ? ಇಲ್ಲಿ ಕೇವಲ ನೋಡಿ, ಇಲ್ಲಿ ಕೇವಲ ಒಂದೇ ಒಂದು ಬಾರಿ ಎಕ್ಸ್ ಅಕ್ಷವನ್ನ ಛೇದಿಸ್ತಿದೆ ಅಲ್ವಾ, ಒಂದೇ ಒಂದು ಬಿಂದು ಇದೆ. ಸೊ ಹಾಗಾದ್ರೆ ಏನಾಯ್ತು? ಪಿ ಆಫ್ ಎಕ್ಸ್ ಈ ಒಂದು ಗ್ರಾಫಿನ ಶೂನ್ಯತೆ ಏನಾಯ್ತು ಮಕ್ಕಳ? 1 ಅಂತ ಆಯ್ತು. ಅದೇ ರೀತಿ ಎರಡನೇ ಚಿತ್ರವನ್ನ ನೋಡಿ. ಸೊ ಇಲ್ಲಿ ಇದರ ಶೂನ್ಯತೆ ಎಷ್ಟಾಗತ್ತೆ ಮಕ್ಕಳ? ಹೇಳ್ತೀರಾ? 2 ಅಲ್ವಾ. ಸೊ ಅದೇ ರೀತಿ ಈ ಒಂದು ಗ್ರಾಫಿನ ಶೂನ್ಯತೆ ಎಷ್ಟಾಗ್ತಾ ಇದೆ? ಕಾಣ್ತಾ ಇದೆಯಾ ಚಿತ್ರ? ಗ್ರಾಫ್ ಕಾಣ್ತಾ ಇದೆಯಾ? ಎಷ್ಟಾಗತ್ತೆ? ಎಷ್ಟು ಬರುತ್ತೆ ಇದು ಶೂನ್ಯತೆ? ಏನಾಗುತ್ತೆ ಮಕ್ಕಳ? ಈ ಪಿ ಆಫ್ ಎಕ್ಸ್ ದ ಶೂನ್ಯತೆ ಏನಾಗ್ತಾ ಇದೆ? 3. ಅದೇ ರೀತಿ ನಾಲ್ಕನೇ ಚಿತ್ರ, ನಾಲ್ಕನೇ ಗ್ರಾಫಿನ ಶೂನ್ಯತೆ ಏನಾಗ್ತಾ ಇದೆ? 1. ಅದೇ ರೀತಿ ಇಲ್ಲಿ ಏನಾಗ್ತಾ ಇದೆ? 1. ಇಲ್ಲಿ 1, 2, 3, 4. ಸೊ ಹಾಗಾದ್ರೆ ಈ ಒಂದು ಪಿ ಆಫ್ ಎಕ್ಸ್ ನ ಶೂನ್ಯತೆ ಏನಾಯ್ತು? 4 ಅಂತ ಆಯ್ತು. ಸೊ ಏನಾಯ್ತು? ಇಲ್ಲಿ ಶೂನ್ಯತೆಗಳ ಸಂಖ್ಯೆ ಎಷ್ಟಾಯ್ತು? ಮೊದಲನೇ ಚಿತ್ರದಲ್ಲಿ 1, ಎರಡನೆಯ ಶೂನ್ಯತೆ ಏನಾಯ್ತು? 2, ಮೂರನೇ ಇದ್ರಲ್ಲಿ ಏನಾಯ್ತು? ಶೂನ್ಯತೆಗಳ ಸಂಖ್ಯೆ 3. ಅದೇ ರೀತಿ ನಾಲ್ಕನೇ ಗ್ರಾಫಿನಲ್ಲಿ ಶೂನ್ಯತೆಯ ಸಂಖ್ಯೆ 1, ಐದನೇ ಗ್ರಾಫಿನಲ್ಲಿ ಶೂನ್ಯತೆಯ ಸಂಖ್ಯೆ 1, ಅದೇ ರೀತಿ ನಾಲ್ಕನೆಯ ಒಂದು ಗ್ರಾಫಿನಲ್ಲಿ ಪಿ ಆಫ್ ಎಕ್ಸ್ ನ ಶೂನ್ಯತೆ 4 ಅಂತ ಆಯ್ತು. ಸೊ ಹಾಗಾದ್ರೆ ನೋಡಿ, ಅಭ್ಯಾಸ 1.1 ಇವುಗಳನ್ನ ಕೊಟ್ಟಿದ್ದಾರೆ ನೋಡಿ. y ಬರಬರಿ ಪಿ ಆಫ್ ಎಕ್ಸ್ ನ ನಕ್ಷೆಗಳನ್ನ ಕೆಳಗಿನ ಚಿತ್ರ 2.10ರಲ್ಲಿ ನೀಡಲಾಗಿದೆ. ಸೊ ಇವುಗಳನ್ನ ಈ ಪ್ರತಿ ಸಂದರ್ಭದಲ್ಲಿ ಪಿ ಆಫ್ ಎಕ್ಸ್ ನ ಸಂಖ್ಯೆಗಳನ್ನ ಕಂಡುಹಿಡಿಯ ಅಂತ ಹೇಳಿದ್ದಾರೆ. ಇದನ್ನ ಬೇಗ ಬೇಗ ಹೇಳ್ತಾ ಹೋಗಿ. ಇಲ್ಲಿ ನೋಡಿ, ಇದರ ಶೂನ್ಯತೆಯ ಸಂಖ್ಯೆ ಎಷ್ಟು ಮಕ್ಕಳ? 0 ಅಲ್ವಾ. ಸೊ ಇದರ ಶೂನ್ಯತೆಯ ಸಂಖ್ಯೆ ಎಷ್ಟು? ಎಕ್ಸ್ ಅಕ್ಷವನ್ನ ಸೇರಿಸೋದು 1. ಇದೇನ್ ಬರುತ್ತೆ? 1, 2, 3 ಬರುತ್ತಲ್ವಾ. ಸೊ ಇದರ ಶೂನ್ಯತೆಯ ಸಂಖ್ಯೆ 3, 2. ಅದೇ ರೀತಿ ಇಲ್ಲೇನಾಯ್ತು? 1, 2, 3, 4. ಸೊ ಇದು 4 ಆಯ್ತು. ಸೊ ಇಲ್ಲಿ ನೋಡಿ 1, 2, 3 ಅಲ್ವಾ. ಹಾ ಸರಿ, ಓಕೆ. ಇದೇನಾಯ್ತು? ಶೂನ್ಯತೆಯ ಸಂಖ್ಯೆ 3 ಆಯ್ತು ಅಲ್ವಾ. ಸೊ ಈಗ ಏನ್ ಮಾಡೋಣ? ಈ ಒಂದು ಸಿದ್ಧಾಂತಗಳಲ್ಲಿ ಯಾವ್ದಾವ್ದು ತಿಳ್ಕೊಂಡ್ರೆ ನೀವು ಡಿಗ್ರಿ ಆಧರಿಸಿದ ಬಹುಪದೋಕ್ತಿಗಳು ಮತ್ತು ಶೂನ್ಯತೆಗಳನ್ನು ರೇಖಾಗಣಿತೀಯವಾಗಿ ಅರ್ಥ ಮಾಡ್ಕೊಂಡ್ರಿ, ಸೈದ್ಧಾಂತಿಕವಾಗೂ ತಿಳ್ಕೊಂಡ್ರಿ. ಈಗ ಮೂರನೆಯ ಒಂದು ಸಿದ್ಧಾಂತ ಏನ್ ಹೇಳ್ತಾ ಇದೆ? ಶೂನ್ಯತೆಗಳ ಮತ್ತು ಸಹ ಗುಣಕಗಳ ನಡುವಿನ ಸಂಬಂಧವನ್ನ ಕೇಳ್ತಾ ಇದಾರೆ ಅವರು. ಇಲ್ಲಿ ನೋಡಿ, ಶೂನ್ಯತೆಗಳು ಮತ್ತು ಸಹ ಗುಣಕಗಳು ಮತ್ತು ಶೂನ್ಯತೆಗಳನ್ನ ನೋಡೋಣ. ನೀವೀಗ ನೋಡಿ, ಉದಾಹರಣೆಗೆ ಸಾಮಾನ್ಯವಾಗಿ ರೇಖಾತ್ಮಕ ಬಹುಪದೋಕ್ತಿಯ ಸಾಮಾನ್ಯ ರೂಪವನ್ನ ಹೇಗ್ ಬರಿತೀವಿ ನಾವು? ಹೇಳಿ. ರೇಖಾತ್ಮಕ ಬಹುಪದೋಕ್ತಿಗಳ ಸಾಮಾನ್ಯ ರೂಪವನ್ನ ಹೇಗ್ ಬರಿತೀವಿ ನಾವು? ax ಅಧಿಕ್ b ಅಲ್ವಾ. ಸೊ ಇದೇನಾಯ್ತು ಮಕ್ಕಳ? ರೇಖಾತ್ಮಕ ಬಹುಪದೋಕ್ತಿಯ ಸಾಮಾನ್ಯ ರೂಪ. ಸೊ ಇವುಗಳಲ್ಲಿ ಸಹ ಗುಣಕಗಳನ್ನ ಯಾವ್ದಾಗಿರುತ್ತೆ ಮಕ್ಕಳ? ಈ ಒಂದು ರೇಖಾತ್ಮಕ ಬಹುಪದೋಕ್ತಿಗಳಲ್ಲಿ ಸಹ ಗುಣಕಗಳು ಯಾವ್ದು ಮಕ್ಕಳ? ಇಲ್ಲಿ ನೋಡಿ, ನಾನೇನ್ ಕೊಟ್ಟಿದ್ದು ಸಾಮಾನ್ಯ ರೂಪವನ್ನ ಕೊಟ್ಟಾಗ ನಿಮ್ಗೆ ಈ ಚರಾಕ್ಷರ ಜೊತೆ ಯಾವ್ದು ಗುಣಕವಾಗಿರುತ್ತಲ್ಲ, ಇದನ್ನ ನಾವೇನಂತ ಹೇಳ್ತೇವೆ? ಸಹ ಗುಣಕಗಳು ಅಂತ ಕರಿತೇವೆ. ಸೊ ಹಾಗಾದ್ರೆ ಎ ಮತ್ತು ಬಿ ಏನಾಯ್ತು ಮಕ್ಕಳ? ಈ ಒಂದು ರೇಖಾತ್ಮಕ ಬಹುಪದೋಕ್ತಿಯ ಸಹ ಗುಣಕಗಳು. ಸೊ ಹಾಗಾದ್ರೆ ಈ ಒಂದು ರೇಖಾತ್ಮಕ ಬಹುಪದೋಕ್ತಿಗಳಲ್ಲಿ ಎಷ್ಟು ಶೂನ್ಯತೆಗಳಿರುತ್ತೆ? ಗರಿಷ್ಠ ಎಷ್ಟು ಶೂನ್ಯತೆಗಳಿರುತ್ತೆ ಮಕ್ಕಳ? ಗರಿಷ್ಠ ಎಷ್ಟು ಶೂನ್ಯತೆಗಳನ್ನ ಹೊಂದಿರ್ಬೋದು ಇದು?
ಒಂದಲ್ವಾ? ಸರಿ, ಓಕೆ. ಕೇವಲ ಒಂದೇ ಒಂದು ಗರಿಷ್ಠ ಶೂನ್ಯತೆ ಇರೋದು ಇದು ಒಂದು. ಉದಾಹರಣೆ ನೋಡೋಣ ನೋಡಿ. 3x ಅಧಿಕ್ 3 ಅಲ್ವಾ? ಸೊ ಇದು ಈ ಒಂದು ಪಿ ಆಫ್ ಎಕ್ಸ್ ಅಂತ ತಗೊಳ್ತೇನೆ ಇದನ್ನ. ಸೊ ಇದರ ಶೂನ್ಯತೆ ಏನಾಗತ್ತೆ? ಇದರ ಶೂನ್ಯತೆ ಏನಾಗತ್ತೆ ಹೇಳಿ? ಎಕ್ಸ್ ಬರೋಬ್ಬರಿ 1 ಆದಾಗ, -1 ಆದಾಗ ಈ ಪಿ ಆಫ್ ಎಕ್ಸ್ ಏನಾಗ್ತಾ ಇದೆ ನೋಡಿ. 3 ಗುಣಿಸು -1 ಅಧಿಕ್ 3 ಇದೇನಾಗ್ತಾ ಇದೆ? 0 ಬರ್ತಾ ಇದೆ ಅಲ್ವಾ? ಪಿ ಆಫ್ ಎಕ್ಸ್ ಏನಾಗ್ತಾ ಇದೆ? 0 ಬರ್ತಾ ಇದೆ. ಹಾಗಾದ್ರೆ ಏನಾಯ್ತು? ಎಕ್ಸ್ ಬರೋಬ್ಬರಿ -1 ಏನಾಯ್ತು? ಈ ಒಂದು ಬಹುಪದೋಕ್ತಿಯ ಶೂನ್ಯತೆ ಅಂತ ಆಯ್ತು. ಸೊ ಅದೇ ನಾವು ಸಾಮಾನ್ಯ ರೂಪದಲ್ಲಿ ax ಅಧಿಕ್ b ಬರ್ದಾಗ, ಸೊ ಇದರ ಶೂನ್ಯತೆಯನ್ನ ಹೇಗ್ ಬರಿತೀವಿ? ಎಕ್ಸ್ ಬರೋಬ್ಬರಿ -b/a ಅಂತ ಬರಿತೀವಿ. ಆಯ್ತಾ? ಸೊ ಇದೇನಾಗ್ತಾ ಇದೆ? ರೇಖಾತ್ಮಕ ಬಹುಪದೋಕ್ತಿಯ ಶೂನ್ಯತೆಯ ಒಂದು ರೂಪ ಅಂತ ಹೇಳ್ಬೋದು. ಸೊ ಅದೇ ರೀತಿ ವರ್ಗ ಬಹುಪದೋಕ್ತಿಗಳ ಸಾಮಾನ್ಯ ರೂಪಗಳನ್ನ ಹೇಗ್ ಬರಿತೇವೆ ನಾವು? ವರ್ಗ ಬಹುಪದೋಕ್ತಿಯ ಸಾಮಾನ್ಯ ರೂಪವನ್ನ ಹೇಗ್ ಬರಿತೇವೆ? ax² ಅಧಿಕ್ bx ಅಧಿಕ್ c. ಇಲ್ಲಿ a is not equal to 0 ಅಲ್ವಾ? ಸೊ ಇದೇನಾಯ್ತು ಮಕ್ಕಳ? ವರ್ಗ ಬಹುಪದೋಕ್ತಿಯ ಸಾಮಾನ್ಯ ರೂಪ. ಸೊ ಹಾಗಾದ್ರೆ ಇಲ್ಲಿ ಸಹ ಗುಣಕಗಳು ಯಾವ್ದು ಮಕ್ಕಳ? ಈ ವರ್ಗ ಬಹುಪದೋಕ್ತಿಯಲ್ಲಿ ಸಹ ಗುಣಕಗಳು ಯಾವ್ಯಾವ್ದಂತ ಹೇಳ್ತೀರಾ? a b and c ಅಲ್ವಾ? ಸೊ a b c ಗಳು ಏನಾಯ್ತು? ಇವುಗಳ ಸಹ ಗುಣಕಗಳಾಯ್ತು ಅಲ್ವಾ? ಸೊ ಹಾಗಾದ್ರೆ ಈ ಒಂದು ವರ್ಗ ಬಹುಪದೋಕ್ತಿಯಲ್ಲಿ ಗರಿಷ್ಠ ಎಷ್ಟು ಶೂನ್ಯತೆಗಳನ್ನ ಹೊಂದಿರ್ಬೋದು ಇದು? ಈ ಒಂದು ವರ್ಗ ಬಹುಪದೋಕ್ತಿಗಳು ಗರಿಷ್ಠ ಎಷ್ಟು ಶೂನ್ಯತೆಗಳನ್ನ ಹೊಂದಿರ್ಬೋದು? ಎಷ್ಟು? ಗರಿಷ್ಠ ಎಸ್, ಗರಿಷ್ಠ 2 ಹೊಂದಿರ್ಬೋದಲ್ವಾ? ಒಂದೊಂದ್ ಸಂದರ್ಭದಲ್ಲಿ 1 ಕೂಡ ಇರುತ್ತೆ, ಶೂನ್ಯತೆ ಇಲ್ಲದೆ ಕೂಡ ಇರ್ಬೋದು. ಬಟ್ ಗರಿಷ್ಠ ಎಷ್ಟು ಹೊಂದಿರುತ್ತೆ? 2 ಹೊಂದಿರುತ್ತೆ ಅಲ್ವಾ? ಸೊ ಹಾಗಾದ್ರೆ ನಾವೇನ್ ಮಾಡೋಣ, ಇಲ್ಲಿ ಎರಡು ಶೂನ್ಯತೆಗಳನ್ನ ನಾವೇನಂತ ತಗೊಳ್ತೀನಿ? ಅಲ್ಫಾ ಮತ್ತು ಬೀಟಾ ಅಂತ ತಗೊಳ್ತೀನಿ. ಸಹ ಗುಣಕಗಳು ಎ ಬಿ ಸಿ. ಅದೇ ರೀತಿ ಆಲ್ಫಾ ಮತ್ತೆ ಬೀಟಾಗಳು ಏನಾಯ್ತು? ಈ ಒಂದು ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳು ಅಂತ ಹೇಳ್ತೇನೆ ನಾನು. ಸೊ ನಿಮ್ಗೆ ಇಲ್ಲಿ ಆಲ್ಫಾ ಬೀಟಾ ಶೂನ್ಯತೆಗಳು ಏನು ಅನ್ನೋದು ಗೊತ್ತಾಗಿಲ್ಲ ಅಂದ್ರೆ ಒಂದು ಉದಾಹರಣೆಯೊಂದಿಗೆ ಎಕ್ಸ್ಪ್ಲೇನ್ ಮಾಡ್ತೇನೆ ನೋಡಿ. x² ಸಾರಿ ಎಷ್ಟು ತಗೊಳ್ತೀನಿ? 3x² ಅಧಿಕ್ 5x ಮೈನಸ್ 2 ಅಂತ ತಗೊಳ್ತೇನೆ. ಸೊ 2 ಅಂತ ತಗೊಳ್ತೀನಿ. ಸೊ ಇದೊಂದು ಏನಾಯ್ತು ಮಕ್ಕಳ? ಇದು ಒಂದು ವರ್ಗ ಬಹುಪದೋಕ್ತಿ ಅಲ್ವಾ? ಇದೊಂದು ವರ್ಗ ಬಹುಪದೋಕ್ತಿ. ಇದನ್ನ ನೀವು ಈ ಒಂದು ವರ್ಗ ಸಮೀಕರಣ ಅಂತ ತಗೊಂಡ್ರೆ, ಸೊ ಇದನ್ನ ನೀವು 9ನೇ ತರಗತಿಯಲ್ಲಿ ಅಧ್ಯಾಯ ಕಲ್ತಿದ್ದೀರಾ ನೀವು. ಇದನ್ನ ಎಕ್ಸ್ ನ ಬೆಲೆಯನ್ನ ಹೇಗೆ ಕಂಡುಹಿಡಿತಿದ್ರಿ ನೀವು? ಯಾವ ವಿಧಾನವನ್ನ ಬಳಸ್ಕೊಂಡು ಎಕ್ಸ್ ನ ಬೆಲೆಯನ್ನ ಕಂಡುಹಿಡಿತಿದ್ರಿ? ನೆನ್ಪಿದ್ಯಾ? ನಿಮ್ದೇ ಭಾಷೆಯಲ್ಲಿ ಹೇಳಿದ್ರು ನಡೆಯುತ್ತೆ. ಹೇಗೆ? ಮಧ್ಯಪದವನ್ನ ಏನ್ ಮಾಡ್ತಾ ಇದ್ರಿ? ಗೊತ್ತಿದ್ಯಾ? ಮಧ್ಯಪದವನ್ನ ವಿಭಜನೆ ಮಾಡ್ತಾ ಇದ್ರಿ ಅಲ್ವಾ? ನೆನ್ಪಾಗ್ತಾ ಇದ್ಯಾ? ನೆನ್ಪಿ ಆಗಿದ್ಯಾ ಅಥವಾ ನೆನ್ಪಾಗ್ತಿದ್ಯೋ ಅಥವಾ ಮರ್ತು ಹೋಗಿದ್ಯಾ? ಗೊತ್ತಿದ್ಯಾ ಇಲ್ಲ? 3x² ಅಧಿಕ್ 5x ಮೈನಸ್ 2. ಸೊ ಇದರ ಎಕ್ಸ್ ಬೆಲೆಯನ್ನ ನೋಡುವಾಗ ನೀವು ಮಧ್ಯಪದವನ್ನ ಏನ್ ಮಾಡ್ತಾ ಇದ್ರಿ? ಅಪವರ್ತನ ವಿಧಾನದಿಂದ ಮಾಡ್ತಿದ್ವಲ್ಲ, ಮಧ್ಯಪದ ವಿಭಜನ ವಿಧಾನ ಅಂತ ಇದೆ. ಸೊ ಅದನ್ನ ಬಳಸ್ಕೊಂಡು ಏನ್ ಮಾಡ್ತಿದ್ರಿ? ಎಕ್ಸ್ ಅನ್ನ ಕಂಡುಹಿಡಿತಿದ್ರಿ. ಸೊ ಅದೇ ರೀತಿ ನಾವೇನ್ ಮಾಡೋಣ? ಇದನ್ನ ಮಾಡೋಣ. ಸೊ ವರ್ಗ ಸಮೀಕರಣವನ್ನ ಅಪವರ್ತನ ವಿಧಾನದಿಂದ. ಸೊ ಹಾಗಾದ್ರೆ ಇಲ್ಲಿ ಏನ್ ಮಾಡ್ಬೇಕೀಗ? 3 2 6 ಮೊದಲನೇ ಪದ ಮತ್ತು ಎರಡನೇ ಪದಗಳನ್ನ ಗುಣಿಸಿದಾಗ ಏನ್ ಬರ್ತಾ ಇದೆ? 6 ಬರ್ತಾ ಇದೆ. 3 2 6 ಅಲ್ವಾ? ಸೊ ಮಧ್ಯಪದವನ್ನ ಕೂಡಿ ಅಥವಾ ಕಳೆದಾಗ ನಿಮ್ಗೆ ಏನ್ ಬರ್ಬೇಕು? 5 ಬರ್ತಾ ಇರ್ಬೇಕು. ಆ ಪದಗಳನ್ನೇ ಗುಣಿಸಿದಾಗ ಏನ್ ಬರ್ತಾ ಇರ್ಬೇಕು? ನಿಮ್ಗೆ 6 ಬರ್ತಾ ಇರ್ಬೇಕು. ಹಾಗಾದ್ರೆ ಅದು ಯಾವ ಪದ ಅಂತ ಹೇಳ್ತೀರಾ? 6 1 6. ಓಕೆ, 6 1 6, 2 3 6 ಅಲ್ವಾ? ಸೊ ಯಾವ್ದನ್ ಬೇಕಾದ್ರೂ ಬಳಸ್ಬೋದು. 6 1 6. ಸೊ 6ರಲ್ಲಿ 1 ಹೋದ್ರೆ ಏನಾಗುತ್ತೆ? 5 ಬರುತ್ತೆ. ಸೊ ಅದೇ ರೀತಿ 2 3 6, 3 ಮತ್ತೆ 2 ಸೇರಿದ್ರೆ ಏನಾಗ್ತಾ ಇದೆ? 5 ಬರ್ತಾ ಇದೆ ಅಲ್ವಾ? ಸೊ ಹಾಗಾದ್ರೆ ನಾವು ಮಧ್ಯಪದವನ್ನ ಹೇಗ್ ಹೊಡ್ಕೊಳ್ಳೋಣ? 3x² ಅಧಿಕ್ 6x
ಮೈನಸ್ 1x ಗುಣ 2 ಅಂತ ಮೈನಸ್ ಅಂತ ಬಳಸಿದ್ರೆ ಪರವಾಗಿಲ್ಲ ಅಲ್ವಾ, ಅರ್ಥ ಆಗುತ್ತಲ್ವಾ? ಮೈನಸ್ ಅಂತ ಹೇಳ್ಬೋದಾ ಅಥವಾ ಉಣ ಚಿಹ್ನೆ ಅಂತಾನೆ ಹೇಳ್ಬೇಕಾ ಮತ್ತೆ? ಹಾ ಸರಿ, ಓಕೆ. ಇಲ್ಲಿ ನೋಡಿ, ಈಗ ಈ ಪದವನ್ನ ನೋಡಿ. ಸೊ ಇದರಲ್ಲಿ ಏನ್ ಸಾಮಾನ್ಯವಾಗಿ ಕಾಣ್ತಾ ಇದೆ ನಿಮ್ಗೆ? ಯಾವ ಪದ ಸಾಮಾನ್ಯವಾಗಿ ಕಾಣ್ತಾ ಇದೆ? 3x ರೀ. ಹಾ, 3x ಸಾಮಾನ್ಯವಾಗಿ ಕಾಣ್ತಾ ಇದೆ. ಸೊ ಹಾಗಾದ್ರೆ ಬ್ರಾಕೆಟ್ ಒಳಗಡೆ ಏನ್ ಬರ್ತಾ ಇದೆ? 3x ಹೊರಗಡೆ ಹೋದ್ರೆ x ಅಧಿಕ್ ಎಷ್ಟು ಬರುತ್ತೆ? 2. ಹಾ, 2 ಅಲ್ವಾ? 3 2 6. ಸೊ ಏನ್ ಬರ್ತಾ ಇದೆ? 2 ಬರುತ್ತೆ ಬ್ರಾಕೆಟ್ ಒಳಗಡೆ. ಸೊ ಅದೇ ರೀತಿ ಈ 2 ಪದದಲ್ಲಿ ಯಾವ್ದು ಸಾಮಾನ್ಯವಾಗಿ ಕಾಣ್ತಾ ಇದೆ ನಿಮ್ಗೆ? ಯಾವ್ದೂ ಇಲ್ಲ. ಸೊ ಹಾಗಾದ್ರೆ ನಾವೇನ್ ಮಾಡ್ತೀವಿ? -1 ಅಂತ ಬರ್ಕೋತೀವಿ. ಆಯ್ತಾ? ಸೊ -1 ಆಯ್ತು. ಸೊ ಅದೇ ರೀತಿ ಇಲ್ಲಿ ಏನಾಯ್ತು ಮಕ್ಕಳ? x ಅಧಿಕ್ 2 ಬಂತು. ಸೊ ಇಲ್ಲಿ ನೋಡಿ, ಪ್ಲಸ್ ಮೈನಸ್ ಮೈನಸ್ ಪ್ಲಸ್ ಮೈನಸ್ ಮೈನಸ್ ಸರಿ ಹೊಂದುತ್ತೆ ಇದಕ್ಕೆ. ಸೊ ಹಾಗಾದ್ರೆ ಇಲ್ಲಿ ನೋಡಿ, ಈಗ ಈ ಪದ ಮತ್ತು ಈ ಪದವನ್ನ ನೋಡಿ. ಇದು ಎರಡರಲ್ಲೂ ಯಾವ್ದು ನಿಮ್ಗೆ ಸಾಮಾನ್ಯವಾಗಿ ಕಾಣ್ತಾ ಇದೆ? x ಅಧಿಕ್ 2 x ಅಧಿಕ್ 2 ಅಲ್ವಾ? ಸೊ ಹಾಗಾದ್ರೆ ಏನ್ ಮಾಡ್ತೀನಿ ನಾನು? x ಅಧಿಕ್ 2 ಹೊರಗೆ ಇಟ್ಕೋತೇನೆ. ಸೊ ಬ್ರಾಕೆಟ್ ಒಳಗಡೆ ಏನ್ ಬಂತು? 3x ಉಳಿತಲ್ವಾ? ಸೊ ಇದನ್ನ ಹೊರಗಿಟ್ಟಾಗ ಈ 3x ಇಲ್ಲಿ ಉಳಿಯುತ್ತೆ. ಸೊ ಅದೇ ರೀತಿ x ಅಧಿಕ್ 2 ಹೊರಗಡೆ ಇಟ್ಟಾಗ ಇಲ್ಲಿ ಏನ್ ಉಳಿಯುತ್ತೆ? -1 ಅಲ್ವಾ? ಸೊ ಹಾಗಾದ್ರೆ ಇಲ್ಲಿ ನೋಡಿ, x ಅಧಿಕ್ 2 ಬರಬ್ಬರಿ 0, ಶೂನ್ಯತೆಯನ್ನ ನೋಡ್ತಾ ಇದೀವಿ ನಾವು. 3x - 1 ಬರಬ್ಬರಿ 0. ಸೊ ಹಾಗಾದ್ರೆ x ಬೆಲೆ ಏನಾಯ್ತು? -2. ಇನ್ನೊಂದ್ ಕಡೆ ಏನಾಗುತ್ತೆ? 3x ಬರಬ್ಬರಿ 1. ಸೊ x ಬರಬ್ಬರಿ ಏನಾಗ್ತಾ ಇದೆ? 1/3 ಆಗ್ತಾ ಇದೆ. ಸೊ ಹಾಗಾದ್ರೆ ನೋಡಿ, ಈ x ಗೆ -2 ಈ ವರ್ಗ ಸಮೀಕರಣಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನ್ ಬರುತ್ತೆ ನಿಮ್ಗೆ? ಈ ಒಂದು ಬಹುಪದೋಕ್ತಿ ಏನಾಗುತ್ತೆ? ಹಾ ಹೇಳಿ, ಏನಾಗ್ತದೆ? ಈ x ಬೆಲೆ ಬಂತಲ್ವಾ ನಮ್ಗೆ? ಈ x ಸಿಕ್ಕಿದೆ ನಿಮ್ಗೆ. ಈ x2 ಏನಾಗ್ತಾ ಇದೆ? ಇವುಗಳು ಏನಾದ್ವು? ನಮ್ದು ಶೂನ್ಯತೆಗಳಾದ್ವು. ಈ ಒಂದು ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳಾದ್ವು ನಾವು ನೋಡಿ. ಬೇಕಾದ್ರೆ -2 ನೀವು ಈ ಒಂದು ವರ್ಗ ಬಹುಪದೋಕ್ತಿಗೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನಾಗುತ್ತೆ? ಈ ಒಂದು p ಆಫ್ x ಏನಾಗ್ತಾ ಇದೆ? 0 ಆಗ್ತಾ ಇದೆ. ಹಾಗಾದ್ರೆ ಏನಾಯ್ತು? ಈ x ಅನ್ನೋದೇನಾಯ್ತು? ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳು ಅಂತ ಆಯ್ತು. ಸೊ ಅದನ್ನೇ ನಾವೇನ್ ಹೇಳ್ತಾ ಇದೀವಿ ಇಲ್ಲಿ? ಸಾಮಾನ್ಯ ರೂಪ ax² ಅಧಿಕ್ bx ಪ್ಲಸ್ c ಅಲ್ಲಿ ಆಲ್ಫಾ ಮತ್ತು ಬೀಟಾ ಇವುಗಳಿದೆ ಅಲ್ವಾ? ಸೊ x -2 x 1/3 ಇವುಗಳನ್ನೇ ನಾವೇನ್ ಮಾಡ್ತಾ ಇದೀವಿ? ಈ ಶೂನ್ಯತೆಗಳನ್ನ ಆಲ್ಫಾ ಮತ್ತು ಬೀಟಾ ಆಗಿ ತಗೊಳ್ತಾ ಇದ್ದೇವೆ. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ? ಈ ಶೂನ್ಯತೆಗಳಿದೆ ಅಲ್ವಾ? ಈ ವರ್ಗ ಬಹುಪದೋಕ್ತಿಯ ಈ 2 ಶೂನ್ಯತೆಗಳು ಮತ್ತು ಈ ಸಹಗುಣಕಗಳ ನಡುವೆ ಸಂಬಂಧ ಇದೆಯಂತೆ. ಏನ್ ಸಂಬಂಧ ಇದೆ ಅಂದ್ರೆ, ಈ 2 ಶೂನ್ಯತೆಗಳನ್ನ ಕೂಡಿದಾಗ ನಮ್ಗೆ ಏನ್ ಬರುತ್ತಂತೆ? -b/a ಅಂತ ಹೇಳ್ತಾ ಇದ್ದಾರೆ. ಅದೇ ಈ 2 ಶೂನ್ಯತೆಗಳನ್ನ ಗುಣಿಸಿದಾಗ ನಮ್ಗೆ ಏನ್ ಬರ್ತಾ ಇದೆ? c/a ಬರ್ತಾ ಇದೆ. ಸೊ ಇದೇನಾಯ್ತು ಮಕ್ಕಳ? ಶೂನ್ಯತೆ ಮತ್ತು ಸಹಗುಣಕಗಳ ನಡುವಿನ ಸಂಬಂಧ ಅಂತ ಆಯ್ತು. ಸೊ ಇದು ನಿಮ್ ಸೂತ್ರ. ಸೊ ಇದನ್ನ ನೀವು ನೆನ್ಪಿಟ್ಕೋಬೇಕು. ಸೊ ಇವುಗಳೇನಾಗಿರುತ್ತೆ? ಈ ಸೂತ್ರವನ್ನ ಬಳಸ್ಕೊಂಡು ನೀವು ಈ ಅಭ್ಯಾಸ ಚಟುವಟಿಕೆಗಳಲ್ಲಿ ಬರುವಂತಹ ಲೆಕ್ಕಗಳನ್ನ ಮಾಡ್ತಾ ಹೋಗ್ತೀರಾ. ಸೊ ಹಾಗಾದ್ರೆ ನಿಮ್ಗೆ ಈಗ ಇಲ್ಲೊಂದು ಡೌಟ್ ಬರ್ಬೋದು. ಸೊ ಆಲ್ಫಾ ಬೀಟಾ ಪ್ಲಸ್ ಆಲ್ಫಾ ಮತ್ ಅಧಿಕ್ ಬೀಟಾ ಅಂದ್ರೆ ಆಯ್ತು, ಇವು ಶೂನ್ಯತೆಗಳಂತ ಹೇಳಿದ್ರು, ಇವುಗಳನ್ನ ಕೂಡಿದಾಗ -b/a ಹೇಗ್ ಬಂತು? ಅದೇ ರೀತಿ ಇವುಗಳನ್ನ ಗುಣಿಸಿದ್ದಾರೆ, ಶೂನ್ಯತೆಗಳನ್ನ ಗುಣಿಸಿದಾಗ c/a ಅನ್ನ ಹೇಗ್ ಬರೆದ್ರು ಟೀಚರು ಅಂತ ಡೌಟ್ ಯಾರಿಗಾದ್ರೂ ಬಂತಾ? ಮತ್ತೆ ಬಂದಿದ್ಯಾ? ನೀವ್ ಹೇಳ್ಬೇಕು. ನೀವು ರೆಸ್ಪಾನ್ಸ್ ಮಾಡಿದ್ರೆ ಮಾತ್ರ ನಾನು ಅದಕ್ಕೆ ಮುಂದಿಂದ ಏನಾದ್ರೂ ಹೇಳಿಕ್ ಸಾಧ್ಯ ಆಗತ್ತೆ. ಡೌಟ್ ಬಂದಿದ್ಯಾ ಹೇಗ್ ಬರ್ದೆ ಅಂತ? ಸೊ ಈಗ ಏನ್ ಮಾಡ್ತೀನಿ ನಾನು? ಇವುಗಳನ್ನ ಹಾಗಾದ್ರೆ ಹೇಗ್ ಬಂತಿದ್ದು? ಈ ಆಲ್ಫಾ ಪ್ಲಸ್ ಬೀಟಾ ಬರಬ್ಬರಿ -b/a, ಅದೇ ರೀತಿ ಆಲ್ಫಾ ಇಂಟು ಬೀಟಾ ಬರಬ್ಬರಿ c/a ಹೇಗ್ ಬಂತು ಅನ್ನ ಡಿರೈವ್ ಮಾಡಿ ತೋರಿಸ್ತೇನೆ. ಸೊ ನೋಡಿ ಮಕ್ಕಳ, ಈಗ ಉದಾಹರಣೆಗೆ ಓಕೆ, ಇಲ್ಲಿ ನೋಡಿ ವರ್ಗ ಬಹುಪದೋಕ್ತಿ. ಸೊ ವರ್ಗ ಬಹುಪದೋಕ್ತಿಗಳ ಸಾಮಾನ್ಯ ರೂಪ ಏನಾಯ್ತು? ax² ಅಧಿಕ್ bx ಅಧಿಕ್ c ಅಂತ ಆಯ್ತು ಅಲ್ವಾ? ಸೊ ಹಾಗಾದ್ರೆ ಇಲ್ಲಿ ax² ಅಧಿಕ್ bx ಪ್ಲಸ್ c. ಸೊ ಈಗ ನಾವು ಈಗಾಗಲೇ ವರ್ಗ ಬಹುಪದೋಕ್ತಿಗಳನ್ನ ಏನ್ ಮಾಡಿದೀವಿ? ಒಂದು ವರ್ಗ ಬಹುಪದೋಕ್ತಿಗಳನ್ನ ಅಪವರ್ತನ ವಿಧಾನದಿಂದ
ಬಿಡಿಸಿದ್ವಿ. ಸೊ ಆವಾಗ ಏನ್ ಬಂತು, ನಮ್ಗೆ 2 ಶೂನ್ಯತೆಗಳು ಸಿಕ್ಕಿದ್ವು. ಅದನ್ನ ನಾವೇನಂತ ಹೇಳಿದ್ವಿ, ಆಲ್ಫಾ ಮತ್ತು ಬೀಟಾ ಅಂತ ಹೇಳಿದ್ವಿ. ಸೊ ಹಾಗಾದ್ರೆ ನಾವೇನ್ ಮಾಡೋಣ, ಇದನ್ನ ಕೆ ಇಂಟು ಎಕ್ಸ್ ಮೈನಸ್ ಅಲ್ಫಾ ಇಂಟು ಎಕ್ಸ್ ಮೈನಸ್ ಬೀಟಾ ಅಂತ ಬರ್ಕೊಳ್ಳೋಣ. ಸೊ ಇವುಗಳೇನಾದ್ವು, ಈ ಒಂದು ವರ್ಗ ಬಹುಪದೋಕ್ತಿಯ ಅಪವರ್ತನಗಳು ಅಲ್ವಾ. ಸೊ ಹಾಗಾದ್ರೆ ಇಲ್ಲಿ ಕೆ ಅನ್ನೋದೇನಾಯ್ತು, ಒಂದು ಸ್ಥಿರಾಂಕವಾಗಿರಲಿ. ಸೊ ಇಲ್ಲಿ ಕೆ ಅನ್ನೋದು ಒಂದು ಸ್ಥಿರಾಂಕವಾಗಿರಲಿ. ಸೊ ಹಾಗಾದ್ರೆ ಏನ್ ಮಾಡೋಣ, ಇಲ್ಲಿ ಇದನ್ನ ಗುಣಿಸ್ಕೊಳ್ಳೋಣ. ಕೆ ಇಂಟು ಇದನ್ನ ಗುಣಿಸ್ಕೊಂಡಾಗ ಏನ್ ಬರುತ್ತೆ, ಎಕ್ಸ್ ಇಂಟು ಎಕ್ಸ್, ಎಕ್ಸ್ ಗುಣಿಸು ಎಕ್ಸ್ ಏನಾಯ್ತು, ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಗುಣಿಸು ಬೀಟಾ ಮೈನಸ್ ಅಲ್ಫಾ ಇಂಟು ಎಕ್ಸ್ ಮೈನಸ್ ಅಲ್ಫಾ ಎಕ್ಸ್ ಮೈನಸ್ ಮೈನಸ್ ಏನಾಯ್ತು, ಉಣ ಉಣ ಚಿಹ್ನೆ ಏನಾಯ್ತು, ಅಧಿಕ ಆಯ್ತು, ಆಲ್ಫಾ ಗುಣಿಸು ಬೀಟಾ ಆಯ್ತು. ಸೊ ಅದೇ ರೀತಿ ಏನ್ ಮಾಡ್ತೀನಿ, ಇಲ್ಲಿ ಕೆ ಅನ್ನ ಇದಕ್ಕೆ ಪ್ರತಿ ಒಂದು ಇದು ಪದಗಳಿಗೆ ಗುಣಿಸ್ಕೊತೀನಿ. ಸೊ ಏನಾಯ್ತು, ಕೆ ಎಕ್ಸ್ ಸ್ಕ್ವೇರ್ ಮೈನಸ್ ಕೆ ಇಂಟು ಎಕ್ಸ್ ಇಂಟು ಬೀಟಾ ಪ್ಲಸ್ ಮೈನಸ್ ಮೈನಸ್ ಕೆ ಇಂಟು ಆಲ್ಫಾ ಇಂಟು ಎಕ್ಸ್ ಪ್ಲಸ್ ಕೆ ಇಂಟು ಆಲ್ಫಾ ಇಂಟು ಬೀಟಾ ಆಯ್ತು. ಸೊ ಇಲ್ಲಿ ನೋಡಿ ಕೆ ಎಕ್ಸ್ ಸ್ಕ್ವೇರ್, ಇಲ್ಲಿ ನೋಡಿ ಕೆ ಎಕ್ಸ್ ಬೀಟಾ ಕೆ ಎಕ್ಸ್ ಆಲ್ಫಾ. ಸೊ ಇದು ಎರಡರಲ್ಲೂ ಏನ್ ಕಾಮನ್ ಆಗಿದೆ, ಮೈನಸ್ ಕೆ ಇಂಟು ಎಕ್ಸ್ ಇಂಟು ಆಲ್ಫಾ ಪ್ಲಸ್ ಬೀಟಾ ಅಂತ ಬರೀತೇನೆ. ಸೊ ಇದು ಎರಡರಲ್ಲೂ ಮೈನಸ್ ಅನ್ನ ಹೊರಗೆ ಇಟ್ಕೊಂಡೆ. ಅದೇ ರೀತಿ ಎರಡರಲ್ಲೂ ಸಾಮಾನ್ಯವಾಗಿ ಏನಿದೆ, ಕೆ ಇದೆ. ಸೊ ಅದೇ ರೀತಿ ಏನಿದೆ, ಎಕ್ಸ್ ಇದೆ. ಸೊ ಇನ್ ಬ್ರಾಕೆಟ್ ಒಳಗೆ ಏನ್ ಬರ್ತಾ ಇದೆ, ಆಲ್ಫಾ ಪ್ಲಸ್ ಬೀಟಾ ಬರ್ತಾ ಇದೆ. ಸೊ ಪ್ಲಸ್ ಕೆ ಇಂಟು ಆಲ್ಫಾ ಇಂಟು ಬೀಟಾ ಅಂತ ಬರ್ಕೊಂಡೆ. ಸೊ ಇದೇನಾಯ್ತು ಮಕ್ಕಳ, ಎ ಎಕ್ಸ್ ಸ್ಕ್ವೇರ್ ಅಧಿಕ್ ಬಿ ಎಕ್ಸ್ ಅಧಿಕ್ ಸಿ ಆಯ್ತು. ಸೊ ಇಲ್ಲಿ ನೋಡಿ ಮಕ್ಕಳ, ಈ ಒಂದು ವರ್ಗ ಬಹುಪದೋಕ್ತಿಯ ಎಕ್ಸ್ ಸ್ಕ್ವೇರ್ ಎಕ್ಸ್ ಮತ್ತು ಎಕ್ಸ್ ನ ಸಹ ಗುಣಕಗಳೇನಿದೆ ಮಕ್ಕಳ, ಈ ಎರಡು ಒಂದು ಈಕ್ವಲ್ ಇದೆ ಅಲ್ವಾ. ಸೊ ಎಕ್ಸ್ ಸ್ಕ್ವೇರ್ ನ ಮತ್ತು ಎಕ್ಸ್ ನ ಸಹ ಗುಣಕಗಳನ್ನ ಏನ್ ಮಾಡೋಣ, ನಾವು ಸಮದೂಗ್ಸೋಣ. ಸೊ ಹಾಗಾದ್ರೆ ಏನಾಗುತ್ತೆ, ಇಲ್ಲಿ ನೋಡಿ ಇಲ್ಲಿ ಬರೀತಾನೆ. ಸೊ ಎ ಎಕ್ಸ್ ಸ್ಕ್ವೇರ್ ಬರಬ್ಬರಿ ಏನಾಯ್ತು, ಇದಕ್ಕೆ ಇದನ್ನ ಸರಿದೂಗ್ಸೋಣ. ಸೊ ಏನಾಯ್ತು, ಎ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು ಏನಾಯ್ತು, ಕೆ ಎಕ್ಸ್ ಸ್ಕ್ವೇರ್ ಆಯ್ತು ಮಕ್ಕಳ. ಸೊ ಇಲ್ಲಿ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆದ್ರೆ ಏನ್ ಉಳಿಯುತ್ತೆ, ಎ ಬರಬ್ಬರಿ ಕೆ ಆಗತ್ತೆ. ಸೊ ಇದೇನಾಯ್ತು ಮಕ್ಕಳ, ಸಮೀಕರಣ 1 ಅಂತ ತಗೊಳ್ತೇನೆ. ಸೊ ಅದೇ ರೀತಿ ಎರಡನೇ ಒಂದು ಚರಾಕ್ಷರಗಳು ಎಕ್ಸ್, ಇವುಗಳನ್ನ ಮತ್ತು ಇವುಗಳನ್ನ ಸರಿದೂಗಿಸ್ತೇನೆ. ಸೊ ಆಗ ಏನಾಯ್ತು, ಬಿ ಎಕ್ಸ್ ಬರಬ್ಬರಿ ಮೈನಸ್ ಕೆ ಇಂಟು ಎಕ್ಸ್ ಇಂಟು ಆಲ್ಫಾ ಪ್ಲಸ್ ಬೀಟಾ ಅಂತ ಆಯ್ತು. ಸೊ ಇಲ್ಲಿ ಎಕ್ಸ್ ಹೋಯ್ತು, ಬಿ ಬರಬ್ಬರಿ ಮೈನಸ್ ಕೆ ಅಂದ್ರೆ ಏನು, ಮೊದಲನೇ ಒಂದು ಸಮೀಕರಣವನ್ನ ನೋಡಿ, ಎ ಬರಬ್ಬರಿ ಕೆ ಅಲ್ವಾ. ಸೊ ಕೆ ಬದಲು ನಾ ಏನಂತ ಬರಿಬಹುದು, ಎ ಅಂತ ಬರಿಬಹುದು. ಸೊ ಹಾಗಾದ್ರೆ ಮೈನಸ್ ಎ ಆಲ್ಫಾ ಪ್ಲಸ್ ಬೀಟಾ ಆಯ್ತು. ಹಾಗಾದ್ರೆ ಆಲ್ಫಾ ಪ್ಲಸ್ ಬೀಟಾ ಬರಬರಿ ಏನಾಯ್ತು ಮಕ್ಕಳ, ಮೈನಸ್ ಬಿ ಬೈ ಎ ಬಂತು. ಇದೇನಾಯ್ತು ಮಕ್ಕಳ, ಸೊ ಏನಾಯ್ತು, ಎರಡು ಶೂನ್ಯತೆಗಳ ಮೊತ್ತ ಅಲ್ವಾ. ಸೊ ಎರಡು ಶೂನ್ಯತೆಗಳ ಮೊತ್ತ ಏನಾಯ್ತು ಮಕ್ಕಳ, ಮೈನಸ್ ಬಿ ಬೈ ಎ ಬಂತು. ಸೊ ಅದೇ ರೀತಿ ಇಲ್ಲಿ ನೋಡಿ ಮೂರನೇ ಪದ, ಈ ಸಿ ಅನ್ನೋ ಒಂದು ಸ್ಥಿರಾಂಕಗಳಲ್ಲಿ ಸಿ ಬರಬ್ಬರಿ ಕೆ ಗುಣಿಸು ಆಲ್ಫಾ ಇಂಟು ಬೀಟಾ. ಸೊ ಇಲ್ಲಿ ಸಿ ಬರಬ್ಬರಿ ಕೆ ಏನಾಗತ್ತೆ, ಮೊದಲನೇ ಒಂದು ಸಮೀಕರಣವನ್ನ ನೋಡಿದಾಗ ಕೆ ಬದಲು ಏನ್ ಮಾಡ್ಬೋದು, ನಾವು ಎ ಅಂತ ಬರಿಬಹುದು. ಸೊ ಎ ಇಂಟು ಆಲ್ಫಾ ಇಂಟು ಬೀಟಾ. ಸೊ ಆಲ್ಫಾ ಇಂಟು ಬೀಟಾ ಬರಬ್ಬರಿ ಸಿ ಬಾಗಿಲೆ ಎ ಅಂತ ಬರಿಬಹುದು. ಸೊ ಇವುಗಳೇನಾಯ್ತು, ಎರಡು ಯಾವುದು ಒಂದು ಶೂನ್ಯತೆಗಳ ಗುಣಲಬ್ಧ ಏನಾಗ್ತಾ ಇರ್ತದೆ, ಸಿ ಬಾಗಿಲೆ ಎ ಆಗ್ತಾ ಇರ್ತದೆ. ಸೊ ಹೇಗ್ ಬಂತು ಅಂತ ನಿಮ್ಗೆ ಗೊತ್ತಾಯ್ತಲ್ವಾ. ಸೊ ಹಾಗಾದ್ರೆ ಏನ್ ಹೇಳ್ತೀರಾ ಮಕ್ಕಳ ನೀವು, ಈ ಶೂನ್ಯತೆ ಮತ್ತು ಸಹಗುಣಕಗಳ ನಡುವಿನ ಸಂಬಂಧ, ಈ ಶೂನ್ಯತೆಗಳ ಮೊತ್ತ ಏನ್ ಹೇಳತ್ತೆ, ಮೈನಸ್ ಬಿ ಬಾಗಿಲೆ ಎ ಅಂತ ಹೇಳತ್ತೆ. ಏನಾಯ್ತು, ಎಕ್ಸ್ ದ ಸಹಗುಣಕ ಮತ್ತು ಎ ಅಂದ್ರೆ ಏನಾಯ್ತು, ಎಕ್ಸ್ ಸ್ಕ್ವೇರ್ ದ ಸಹಗುಣಕ ಆಯ್ತು. ಅದೇ ಶೂನ್ಯತೆಗಳ ಮೊತ್ತ, ಸಾರಿ ಶೂನ್ಯತೆಗಳ ಗುಣಲಬ್ಧ ಆಗ್ಬೇಕಿತ್ತು. ಸೊ ಇದು ಶೂನ್ಯತೆಗಳ ಗುಣಲಬ್ಧ. ಸೊ ಶೂನ್ಯತೆಗಳ ಗುಣಲಬ್ಧ ಏನಾಯ್ತು, ಆಲ್ಫಾ ಇಂಟು ಬೀಟಾ ಬರಬರಿ ಸಿ ಬಾಗಿಲೆ ಎ. ಇದೇನಾಯ್ತು, ಸಿ ಅಂದ್ರೆ ಏನಾಯ್ತು ಮಕ್ಕಳ, ಸ್ಥಿರಾಂಕ ಅಲ್ವಾ. ಸೊ ಇಲ್ಲಿ ನೋಡಿ, ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಅಲ್ವಾ. ಸೊ ಸಿ ಅನ್ನೋದೇನಾಯ್ತು, ಒಂದು ಸ್ಥಿರಾಂಕ ಅಲ್ವಾ, ಬಾಗಿಲೆ ಎ ಅಂದ್ರೆ ಏನಾಯ್ತು, ಎಕ್ಸ್ ಸ್ಕ್ವೇರ್ ದ ಸಹಗುಣಕ. ಈ ಎಕ್ಸ್ ಸ್ಕ್ವೇರ್ ದ ಸಹಗುಣಕ ಯಾವುದು, ಎ
ಅಲ್ವಾ? ಸೊ ಇವುಗಳೇನಾಯ್ತು, ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧ. ಸೊ ಇಲ್ಲಿ ಈ ಶೂನ್ಯತೆಗಳ ಮೊತ್ತ ಮತ್ತು ಶೂನ್ಯತೆಗಳ ಗುಣಲಬ್ಧವನ್ನ ಬಳಸ್ಕೊಂಡು ನೀವು ಲೆಕ್ಕಗಳನ್ನ ಬಿಡಿಸ್ತಾ ಹೋಗ್ತೀರಾ. ಆಯ್ತಾ? ಅರ್ಥ ಆಯ್ತಾ ಇದು ಹೇಗ್ ಬಂತು ಅಂತ? ಅರ್ಥ ಆಯ್ತಾ? ಸೊ ಈ ನಾನೀಗ ಡಿರೈವ್ ಮಾಡ್ದೆ ಅಲ್ಲ, ಈ ಒಂದು ಸೂತ್ರವನ್ನ ಬರ್ದೆ ಅಲ್ಲ, ಸೊ ಇದೇನ್ ಇಂಪಾರ್ಟೆಂಟ್ ಅಲ್ಲ ನಿಮ್ಗೆ. ಬಟ್ ಅಂದ್ರೆ ನಿಮ್ಗೆ ಹೇಗ್ ಬಂತು, ಡೈರೆಕ್ಟ್ ಆಗಿ ನಾನು ಆಲ್ಫಾ ಪ್ಲಸ್ ಬೀಟಾ ಬರಬರಿ ಮೈನಸ್ ಬಿ ಬೈ ಎ ಬರೆದ್ರೆ ನಿಮ್ಗೆ ಹೇಗ್ ಬಂತು ಅನ್ನೋದು ಗೊತ್ತಾಗ್ಬೇಕಲ್ಲ ಅನ್ನೋದ ಕಾರಣಕ್ಕೋಸ್ಕರ ನಿಮ್ಗೆ ಇದನ್ನ ಎಕ್ಸ್ಪ್ಲೇನ್ ಮಾಡಿದೆ. ಸೊ ಇದೇನ್ ಇಂಪಾರ್ಟೆಂಟ್ ಅಲ್ಲ, ಬಟ್ ಏನ್ ಗೊತ್ತಾ, ಸೊ ಈ ಸೂತ್ರ ಇದೆ ನೋಡಿ, ಇದು ಮಾತ್ರ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದನ್ನ ನೆನಪಿನಲ್ಲಿ ಇಟ್ಕೊಳ್ಬೇಕು. ಆಯ್ತಾ? ಸೊ ಸೂತ್ರಗಳ ಸಹಾಯದಿಂದ ನಾವು ಲೆಕ್ಕಗಳನ್ನ ಬಿಡಿಸ್ತಾ ಹೋಗ್ಲಿಕ್ಕೆ ಸಹಾಯ ಆಗುತ್ತೆ. ಸೊ ನೋಡಿ, ಉದಾಹರಣೆಯನ್ನ ನೋಡೋಣ. ನೋಡಿ, ಇಲ್ಲಿ ಶೂನ್ಯತೆಗಳ ಮೊತ್ತ ಹಾಗೂ ಗುಣಲಬ್ಧಗಳು ಕ್ರಮವಾಗಿ -3 ಮತ್ತು 2 ಆಗಿದ್ದರೆ ಆ ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ. ಇಲ್ಲಿ ಏನ್ ಕೊಟ್ಟಿದ್ದಾರೆ, ಫಸ್ಟ್ ಅವರು ಶೂನ್ಯತೆಗಳ ಮೊತ್ತ ಕೊಟ್ಟಿದ್ದಾರೆ. ಶೂನ್ಯತೆಗಳ ಮೊತ್ತವನ್ನ ಹೇಗ್ ಬರ್ಕೋತೀರಾ? ಈಗಾಗಲೇ ಹೇಳಿದೀನಿ, ಶೂನ್ಯತೆಗಳ ಮೊತ್ತ. ಶೂನ್ಯತೆ ಅಂದ್ರೆ ಏನಾಯ್ತು, ಒಂದ ವರ್ಗ ಬಹುಪದೋಕ್ತಿ ಶೂನ್ಯತೆಗಳು ಯಾವ್ಯಾವ್ದು ಮಕ್ಕಳ? ಆಲ್ಫಾ ಮತ್ತು ಬೀಟಾ ಅಲ್ವಾ? ಸೊ ಇವುಗಳ ಮೊತ್ತ ಅಂದ್ರೆ ಏನು? ಆಲ್ಫಾ ಪ್ಲಸ್ ಬೀಟಾವನ್ನ ಕೊಟ್ಟಿದ್ದಾರೆ ಅವರು. ಎಷ್ಟು ಕೊಟ್ಟಿದ್ದಾರೆ? ಆಲ್ಫಾ ಪ್ಲಸ್ ಬೀಟಾವನ್ನ -3 ಅಂತ ಕೊಟ್ಟಿದ್ದಾರೆ. ಸೊ ಅದೇ ರೀತಿ ಶೂನ್ಯತೆಗಳ ಗುಣಲಬ್ಧವನ್ನ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? ಶೂನ್ಯತೆಗಳ ಗುಣಲಬ್ಧವನ್ನ 2 ಅಂತ ಕೊಟ್ಟಿದ್ದಾರೆ. ಸೊ ಅವ್ರೇನ್ ಮಾಡಿದ್ದಾರೆ, ನಾವೇನ್ ಮಾಡ್ತಾ ಇದ್ವಿ ಮೊದ್ಲೆಲ್ಲ, ಒಂದ್ ವರ್ಗ ಬಹುಪದೋಕ್ತಿಯನ್ನ ಕೊಟ್ಟಿರ್ತಿದ್ರು ಅವರು, ಅದನ್ನ ಅಪವರ್ತನ ವಿಧಾನದಿಂದ 2 ಶೂನ್ಯತೆಗಳನ್ನ ಕಂಡುಹಿಡಿತಿದ್ವಿ. ಬಟ್ ಇಲ್ಲಿ ಏನ್ ಹೇಳಿದ್ದಾರೆ, ಶೂನ್ಯತೆಗಳನ್ನ ಅವ್ರು ಕೊಟ್ಟಿದ್ದಾರೆ, ನಾವೇನ್ ಮಾಡ್ಬೇಕು, ವರ್ಗ ಬಹುಪದೋಕ್ತಿಯನ್ನೇ ಕಂಡುಹಿಡಿಬೇಕು. ಸೊ ಹಾಗಾದ್ರೆ ಇಲ್ಲಿ ನೋಡಿ, ಈ ಒಂದು ಲೆಕ್ಕವನ್ನ ಬಿಡಿಸಿದೀನಿ ನೋಡಿ. ಇಲ್ಲಿ ಈ ಒಂದು ಆಲ್ಫಾ ಪ್ಲಸ್ ಬೀಟಾವನ್ನ ಬಿಡಿಸಿದಾಗ ಇಲ್ಲಿ ನೋಡಿ, ವರ್ಗ ಬಹುಪದೋಕ್ತಿ. ಸೊ ಇದು ಯಾವ್ದಕ್ಕೆ ಸಮ ಆಗಿದೆ ಅಂತ ಹೇಳಿದೀನಿ? kx² ಮೈನಸ್ k ಇಂಟು ಎಕ್ಸ್ ಆಲ್ಫಾ ಪ್ಲಸ್ ಬೀಟಾ ಪ್ಲಸ್ k ಇಂಟು ಆಲ್ಫಾ ಬೀಟಾ ಅಂತ ಹೇಳಿದೀನಿ. ಸೊ ಹಾಗಾದ್ರೆ ನಾನು ಈ ವರ್ಗ ಬಹುಪದೋಕ್ತಿಯ ರೂಪವನ್ನ ಹೇಗ್ ಬರ್ಕೊಳ್ಬಹುದು? x² ಮೈನಸ್ x ಇಂಟು ಆಲ್ಫಾ ಪ್ಲಸ್ ಬೀಟಾ ಪ್ಲಸ್ ಆಲ್ಫಾ ಬೀಟಾ ಅಂತ ಬರಿಬಹುದು. ಇದೊಂದು ಜನರಲ್ ಫಾರ್ಮ್. ax² ಪ್ಲಸ್ bx ಪ್ಲಸ್ c ವಿಚ್ ಈಸ್ ಈಕ್ವಲ್ ಟು ಅಂತ ಬರ್ಸಿದ್ದೀನಿ ಡಿರೈವ್ ಮಾಡ್ಬೇಕಾದ್ರೆ. ಸೊ ಈಗ ನೋಡಿ, ಇಲ್ಲಿ x² ಮೈನಸ್ ಎಕ್ಸ್ ಆಲ್ಫಾ ಪ್ಲಸ್ ಬೀಟಾ ಅನ್ನೋದೇನಾಯ್ತು, ಬಹುಪದೋಕ್ತಿಗಳ ಮೊತ್ತ ಅಲ್ವಾ? ಸೊ ಈ ಒಂದು ಶೂನ್ಯತೆಗಳ ಮೊತ್ತ ಏನ್ ಕೊಟ್ಟಿದ್ದಾರೆ ಅವರು? -3 ಅಂತ ಕೊಟ್ಟಿದ್ದಾರೆ. ಪ್ಲಸ್ ಆಲ್ಫಾ ಇಂಟು ಬೀಟಾ ಅಂದ್ರೆ ಏನಾಯ್ತು, ಶೂನ್ಯತೆಗಳ ಗುಣಲಬ್ಧ. ಅವುಗಳನ್ನ ಎಷ್ಟು ಕೊಟ್ಟಿದ್ದಾರೆ? 2 ಅಂತ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಇದನ್ನ ಸಿಂಪ್ಲಿಫೈ ಮಾಡಿದಾಗ ಏನಾಗುತ್ತೆ, x² ಮೈನಸ್ ಮೈನಸ್ ಪ್ಲಸ್ 3x ಅಧಿಕ್ 2 ಬಂತು. ಸೊ ಇವುಗಳೇನಾಯ್ತು, ವರ್ಗ ಬಹುಪದೋಕ್ತಿಗಳಾಯ್ತು. ಸೊ ಏನ್ ಮಾಡಿದ್ವಿ, ನೀವ 2 ಶೂನ್ಯತೆಗಳ ಗುಣಲಬ್ಧ ಮತ್ತು ಮೊತ್ತಗಳನ್ನ ಬಳಸ್ಕೊಂಡು ಏನ್ ಮಾಡಿದ್ರಿ, ವರ್ಗ ಬಹುಪದೋಕ್ತಿಯನ್ನ ಕಂಡು ಹಿಡಿದ್ರಿ. ಅರ್ಥ ಆಯ್ತಾ? ಈ ಲೆಕ್ಕ ಅರ್ಥ ಆಯ್ತಾ? ಆಯ್ತಾ? ಓಕೆ. ಸೊ ಈಗ ಏನ್ ಮಾಡೋಣ, ಈ ಕೆಳಗಿನ ವರ್ಗ ಬಹುಪದೋಕ್ತಿಗಳ ಶೂನ್ಯತೆಗಳನ್ನ ಕಂಡು ಹಿಡಿಯಿರಿ ಮತ್ತು ಅವುಗಳ ಕಾಣ್ತಾ ಇಲ್ಲ ಇಲ್ಲಿ, ಸರಿ, ಶೂನ್ಯತೆಗಳನ್ನ ಕಂಡು ಹಿಡಿಯಿರಿ ಹಾಗೂ ಏನಿದೆ ಇಲ್ಲಿ ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಅಂತ ಹೇಳಿದ್ದಾರೆ. ಸೊ ಈಗ ಈ ಹಿಂದಿನ ಲೆಕ್ಕದಲ್ಲಿ ಏನ್ ಮಾಡಿದ್ವಿ, ಅವುಗಳು 2 ಶೂನ್ಯತೆಗಳನ್ನ ಕೊಟ್ಟಿದ್ರು, ನಾವೇನ್ ಮಾಡ್ಬೇಕಿತ್ತು, ವರ್ಗ ಬಹುಪದೋಕ್ತಿಗಳನ್ನ ಕಂಡಿಡಿದ್ವಿ. ಬಟ್ ಇಲ್ಲಿ ಏನ್ ಕೊಟ್ಟಿದ್ದಾರೆ, ವರ್ಗ ಬಹುಪದೋಕ್ತಿಯನ್ನ ಕೊಟ್ಟಿದ್ದಾರೆ, ನಾವೇನ್ ಮಾಡ್ಬೇಕು, 2 ಶೂನ್ಯತೆಗಳನ್ನ ಕಂಡುಹಿಡಿಬೇಕು. ಅದೇ ರೀತಿ ಇವುಗಳನ್ನ ಹೇಳಿ, ಇವುಗಳನ್ನ ತಾಳೆ ನೋಡ್ಬೇಕು. ಸೊ ಫಸ್ಟ್ ಮೊದಲನೇ ಲೆಕ್ಕ ನೋಡಿ, x² ಅಧಿಕ್ 2x ಮೈನಸ್ 8. ಸೊ ಇದೊಂದು ವರ್ಗ ಬಹುಪದೋಕ್ತಿ. ಸೊ ಇದನ್ನ ನಾವೇನ್ ಮಾಡ್ಬೇಕು, ಅಪವರ್ತನ ವಿಧಾನದಿಂದ x ಅನ್ನ ಕಂಡುಹಿಡಿಯೋಣ. ಸೊ ಹೇಳ್ತೀರಾ ನೋಡಿ, ಮೊದಲನೇ ಪದ ಮತ್ತು ಕೊನೆಯ ಪದಗಳನ್ನ ಗುಣಿಸಿದಾಗ ಎಷ್ಟು ಬರ್ತಾ ಇರ್ಬೇಕು ನಮ್ಗೆ? ಗುಣಾಕಾರ ಮಾಡಬೇಕ್ರಿ. 8 ಬರ್ಬೇಕಲ್ವಾ? ಸೊ ಇದನ್ನ ಕೂಡಿ ಅಥವಾ ಕಳೆದಾಗ ನಮ್ಗೆ ಎಷ್ಟು ಬರ್ತಾ ಇರ್ಬೇಕು? 2x ಬರ್ತಾ ಇರ್ಬೇಕು. ಯಾವುದು? ಎಷ್ಟು? -2x. -2x ಬರ್ತಾ ಇರ್ಬೇಕು. ಹೇಗ್ ಮಾಡ್ಬೋದು? ಸೊ ನೋಡಿ, ಮೊದಲನೇ ಪದ ಮತ್ತು ಎರಡನೇ ಪದದ ಸಹಗುಣಕಗಳು ಅಲ್ವಾ? ಸೊ ಇದನ್ನ ಗುಣಾಕಾರ ಮಾಡಿದಾಗ 8 ಬರ್ತಾ ಇರ್ಬೇಕು.
ಈ ಎಂಟರಲ್ಲಿರುವ ಅಪವರ್ತನಗಳನ್ನ ಕೂಡಿ ಅಥವಾ ಕಳೆದಾಗ ಏನ್ ಬರ್ತಾ ಇರ್ಬೇಕು? 2 ಬರ್ತಾ ಇರ್ಬೇಕು. ನೋಡಿ 2 2 ಸಾರಿ 4 2 8 ಬರುತ್ತೆ. ಇಲ್ಲ 2 2 4 8 4 2 8 4ರಲ್ಲಿ 2 ಹೋದ್ರೆ ಎಷ್ಟಾಯ್ತು? 2 ಬಂತಲ್ವಾ? ಸೊ ಹಾಗಾದ್ರೆ ಓಕೆ, ಇದನ್ನ ಫಾಲೋ ಮಾಡೋಣ. ಸೊ ಎಕ್ಸ್ ಸ್ಕ್ವೇರ್ ಮೈನಸ್ 4x ಅಧಿಕ್ 2x ಮೈನಸ್ 8. ನೋಡಿ 4ರಲ್ಲಿ 2 ಹೋದ್ರೆ -2 ಬರ್ತಾ ಇದೆ. 4 2 8 ಇದಕ್ಕೆ ಸರಿ ಆಯ್ತು. ಸೊ ಹಾಗಾದ್ರೆ ಈಗ ಏನ್ ಮಾಡೋಣ? ಈ 2 ಪದದಲ್ಲಿ ಯಾವ್ದು ಸಾಮಾನ್ಯವಾಗಿ ಕಾಣ್ತಾ ಇದೆ? ಎಕ್ಸ್. ಸೊ ಹಾಗಾದ್ರೆ ಬ್ರಾಕೆಟ್ ಅಲ್ಲಿ ಏನ್ ಉಳಿಯುತ್ತೆ? ಎಕ್ಸ್ ಮೈನಸ್ 4. ಸೊ ಅದೇ ರೀತಿ ಈ 2 ಪದಗಳನ್ನ ನೋಡಿ. ಸೊ ಈ 2 ಪದದಲ್ಲಿ ಯಾವ್ದು ಕಾಮನ್ ಆಗಿ ಕಾಣ್ತಾ ಇದೆ? 2. +2. ಸೊ ಇಲ್ಲೇನಾಯ್ತು? ಎಕ್ಸ್ ಮೈನಸ್ 4. ನೀವು ಈಸಿಯಾಗಿ ಇದು ಕರೆಕ್ಟ್ ಆಯ್ತಂದ್ರೆ ಸೇಮ್ ಇದೇ ಪದಗಳು ವಾಪಸ್ ಇಲ್ಲಿ ಬರ್ತಾ ಇರತ್ತೆ ಅಷ್ಟೇ. ಓಕೆ, ಸೊ ಏನಾಯ್ತು ಈಗ? ಎಕ್ಸ್ ಈ ಮತ್ತು ಈ ಪದದಲ್ಲಿ ಎಕ್ಸ್ ಮೈನಸ್ 4 ಏನಾಗ್ತಾ ಇದೆ? ಸಾಮಾನ್ಯವಾಗಿದೆ. ಸೊ ಹಾಗಾದ್ರೆ ಬ್ರಾಕೆಟ್ ಅಲ್ಲಿ ಇದು ಎಕ್ಸ್ ಮೈನಸ್ 4 ಹೊರಗೋದ್ರೆ ಇಲ್ಲಿ ಏನ್ ಉಳಿತು? ಎಕ್ಸ್ ಪ್ಲಸ್ 2 ಉಳಿತಲ್ವಾ? ಸೊ ಹಾಗಾದ್ರೆ ಇವುಗಳನ್ನು ಶೂನ್ಯತೆಗಳನ್ನ ನೋಡೋಣ. ಎಕ್ಸ್ ಮೈನಸ್ 4 ಬರಬ್ಬರಿ 0, ಎಕ್ಸ್ ಅಧಿಕ್ 2 ಬರಬ್ಬರಿ 0. ಸೊ ಎಕ್ಸ್ ಬೆಲೆ ಏನಾಯ್ತು? ಒಂದು +4, ಇನ್ನೊಂದು ಎಕ್ಸ್ ಬರಬ್ಬರಿ -2 ಬಂತು ಅಲ್ವಾ? ಸೊ ಇವುಗಳೇನಾಯ್ತು? ಈ ಒಂದು ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳಾದ್ವು. ಇದನ್ನ ಆಲ್ಫಾ ಅಂತ ತಗೊಳ್ತೀನಿ, ಇದನ್ನ ಬೀಟಾ ಅಂತ ತಗೊಳ್ತೀನಿ. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು ನಾವು? ಶೂನ್ಯತೆ ಎಸ್ ಗುಡ್. ಓಕೆ, ಆಲ್ಫಾ ಪ್ಲಸ್ ಬೀಟಾ ಅಲ್ವಾ? ಸೊ ಆಲ್ಫಾ ಪ್ಲಸ್ ಬೀಟಾ ಏನ್ ಹೇಳ್ತಾ ಇದೆ? -b/a. ಸೊ ಇಲ್ಲಿ ನೋಡಿ ಆಲ್ಫಾ ಎಷ್ಟು ಬಂದಿದೆ ನಮ್ಗೆ? ಆಲ್ಫಾ ಎಷ್ಟು ಬಂದಿದೆ? 4 ಬಂದಿದೆ. ಪ್ಲಸ್ ಬೀಟಾ ಎಷ್ಟು ಬಂದಿದೆ? -2 ಬಂದಿದೆ. ಬರಬ್ಬರಿ ಇಲ್ಲಿ ಬಿ ನೋಡಿ, ಈ ಒಂದು ವರ್ಗ ಬಹುಪದೋಕ್ತಿಗಳಲ್ಲಿ ಎ ಎಷ್ಟಿದೆ? ಎ ಎಷ್ಟಿದೆ? 1 ಬಿ ಎಷ್ಟಿದೆ? -2. ಸಿ ಎಷ್ಟಿದೆ? -8 ಅಲ್ವಾ? ಸೊ ಹಾಗಾದ್ರೆ ಮೈನಸ್ ಬಿ ಏನಿದೆ? -2. ಓಕೆ, ಬಾಗಿಲೆ ಎ ಎಷ್ಟಿದೆ? 1 ಇದೆ. ಸೊ ನೋಡಿ ಇಲ್ಲಿ ಇದನ್ನ 4ರಲ್ಲಿ 2 ಹೋದ್ರೆ 2 ಆಯ್ತು. ಬರಬ್ಬರಿ ಇಲ್ಲಿ ನೋಡಿ ಮೈನಸ್ ಮೈನಸ್ ಪ್ಲಸ್ ಡಿವೈಡೆಡ್ ಬೈ 1 ದಟ್ ಈಸ್ 2 = 2. ಸೊ ಇವುಗಳೇನಾಯ್ತು? ಸರಿದೂಗಿಸಿದ್ವಿ ನಾವು. ಸೊ ಹಾಗಾದ್ರೆ ಏನಾಯ್ತು? ಇಲ್ಲಿ ಬಹುಪದೋಕ್ತಿಗಳ ಶೂನ್ಯತೆಗಳು ಮತ್ತು ಅವುಗಳ ಸಹಗುಣಕಗಳ ನಡುವೆ ಸಂಬಂಧಗಳು ಇವುಗಳು ತಾಳೆ ನೋಡಿದ್ವಿ. ಸೊ ಅದೇ ರೀತಿ ಏನ್ ಮಾಡೋಣ? 2ನೇ ಲೆಕ್ಕವನ್ನ ಬಿಡಿಸೋಣ. ಸೊ 2ನೇ ಲೆಕ್ಕ ನೋಡಿ, 4s² ಮೈನಸ್ 4s ಅಧಿಕ್ 1. ಫಸ್ಟ್ ಏನ್ ಮಾಡೋಣ? ಎ ಬಿ ಸಿ ಅನ್ನ ಬರ್ಕೊಳ್ಳೋಣ. ಎ ಬಿ ಸಿ. ಓಕೆ, ಸೊ ಇಲ್ಲಿ ಎ ಎಷ್ಟಿದೆ? 4 ಇದೆ. ಓಕೆ, ಬಿ ಎಷ್ಟಿದೆ? -4. ಸಿ ಎಷ್ಟಿದೆ? 1 ಇದೆ. ಸೊ ಓಕೆ, ಇಲ್ಲಿ ಈಗ ಇದನ್ನ ಒಡ್ಕೊಳ್ಬೇಕು ಅಪವರ್ತನ ವಿಧಾನದಿಂದ. ಏನಾಗುತ್ತೆ? ಗುಣಿಸಿದಾಗ ಏನ್ ಬರ್ತಾ ಇರ್ಬೇಕು? ನಮ್ಗೆ 4 ಬರ್ತಾ ಇರ್ಬೇಕು. ಕೂಡಿ ಅಥವಾ ಕಳೆದಾಗ 4 ಬರ್ತಾ ಇರ್ಬೇಕು. ಎಷ್ಟಾಗತ್ತೆ? ಎಷ್ಟು ಬರುತ್ತೆ? 4 ಬರಬೇಕು. ಕೂಡಿ ಅಥವಾ ಕಳೆದಾಗ್ಲೂ 4 ಬರ್ತಾ ಇರ್ಬೇಕು. ಕೂಡ್ದಾಗಾದ್ರೂ ಬರ್ಬೋದು, ಇಲ್ಲ ಕೂಡಿ ಅಥವಾ ಕಳೆದು ಯಾವ್ದಾದ್ರು ಮಾಡಿದಾಗ 4 ಬರ್ಬೇಕು. ಗುಣಿಸಿದಾಗ 4 ಬರ್ಬೇಕು. ಈಸಿ ಇದೆ ಅಲ್ಲ? ಹೇಳಿ. -2 ಹಾ, ಓಕೆ. ಸೊ 4 ಒಂದೇ 4, ಇಲ್ಲ 2 2 4. ಸೊ 2 2 ಏನಾಯ್ತು? 4 ಆಯ್ತಲ್ವಾ? ಸೊ ಹಾಗಾದ್ರೆ 4s² ಮೈನಸ್ 2s ಮೈನಸ್ 2s ಪ್ಲಸ್ 1 ಅಲ್ವಾ? ಸೊ ಹಾಗಾದ್ರೆ ಇಲ್ಲಿ ನೋಡಿ, ಇದರಲ್ಲಿ ಸಾಮಾನ್ಯವಾಗಿರೋದೇನು? 2s ಅಲ್ವಾ? ಸೊ ಏನ್ ಉಳಿಯುತ್ತೆ ಇಲ್ಲಿ? 2s ಅಲ್ವಾ? -1. ನೋಡಿ ಇಲ್ಲಿ ಚಿಹ್ನೆಗಳು ಹಾಕುವಾಗ ಇಲ್ಲಿ ನೋಡಿ 3ನೇ ಪದದಲ್ಲಿ ಯಾವ ಚಿಹ್ನೆ ಇರುತ್ತಲ್ಲ, ಸೊ ಅದೇ ಚಿಹ್ನೆಯನ್ನ ಬರಿತಾ ಇರ್ಬೇಕು ಇಲ್ಲಿ. ಸೊ ಇಲ್ಲೇನು? ಈ 2ರಲ್ಲಿ ಸಾಮಾನ್ಯವಾಗಿ ಏನಿದೆ? 1 ಇದೆ. ಸೊ 2s - 1. ಓಕೆ, ಸೊ ಈಗ ಏನಾಯ್ತು ನೋಡಿ, ಇದು 2ರಲ್ಲೂ ಸಾಮಾನ್ಯವಾಗಿರೋದು 2s - 1. ಸೊ ಬ್ರಾಕೆಟ್ ಅಲ್ಲಿ ಏನಿರುತ್ತೆ? 2s - 1. ಸೊ ಇದನ್ನ ಶೂನ್ಯತೆಗಳು ಏನಾಗುತ್ತೆ? 2s - 1 ಬರಬ್ಬರಿ 0, 2s - 1 ಬರಬ್ಬರಿ 0. ಸೊ ಹಾಗಾದ್ರೆ 2s ಬರಬ್ಬರಿ ಏನಾಯ್ತು? 1,
ಸೊ ಎಸ್ ಬರಬರಿ ಏನಾಯ್ತು 1/2. ಸೊ ಅದೇ ರೀತಿ ಇಲ್ಲೂ ಕೂಡ 2s ಬರಬರಿ 1. ಸೊ ಎಸ್ ಬರಬರಿ 1/2 ಬಂತು ಅಲ್ವಾ. ಸೊ ಏನಾದ್ರೂ ಮಿಸ್ಟೇಕ್ ಆದ್ರೆ ಹೇಳಿ. ಸೊ ಈಗ ಏನ್ ಮಾಡೋಣ, ಎರಡು ಬಹುಪದೋಕ್ತಿಗಳ ಮೊತ್ತ ಆಲ್ಫಾ ಪ್ಲಸ್ ಬೀಟಾ ಬರಬ್ಬರಿ ಇದು ಆಲ್ಫಾ ಅಂತ ಹೇಳಿದ್ರೆ ಸೊ ಇದು ಬೀಟಾ ಆಗತ್ತೆ. ಸೊ ಈಗ ನೋಡಿ ಆಲ್ಫಾ ಪ್ಲಸ್ ಬೀಟಾ ಬರಬರಿ -b/a ಬಂತು. ಸೊ ಆಲ್ಫಾ ಏನಿದೆ 1/2 ಅದಿಕ್ ಬೀಟಾ ಎಷ್ಟಿದೆ 1/2 ಮೈನಸ್ ಇದೇನಾಯ್ತು ಮೈನಸ್ ಬಿ ಎಷ್ಟಿದೆ -4 ಅಲ್ವಾ. ಸೊ ಅದೇ ರೀತಿ ಎ ಎಷ್ಟಿದೆ 1 ಇದೆ. ಸೊ ಇಲ್ಲಿ ನೋಡಿ ಅರ್ಧ ಪ್ಲಸ್ ಅರ್ಧ. ಸೊ ಎಷ್ಟಾಯ್ತು ಇದು A 4 ಅದರಿ ಮೇಡಮ್. ಯಾವುದು A 4. ಹಾ ಸರಿ ಓಕೆ. ಎ ಎಷ್ಟಿದೆ 4 ಇದೆ ಅಲ್ವಾ. ಓಕೆ 4 ಇದೆ. ಸೊ ಇದೇನಾಯ್ತು 2/2 ಆಯ್ತಲ್ವಾ. ಸೊ ಇದೇನಾಯ್ತು +4/4 ಆಯ್ತು. ಸೊ 2 1 2 1 ಅದೇ ರೀತಿ 4 1 4 1. ಸೊ 1 ಬರಬ್ಬರಿ 1 ಅಂತ ಆಯ್ತು. ಆಯ್ತಾ, ಅರ್ಥ ಆಯ್ತಾ. ಸೊ ಈಗ ನೋಡಿ ಮೂರನೇ ಲೆಕ್ಕವನ್ನ ನೋಡಿ ಒಂದ್ಸಲ. ಮೂರನೇ ಲೆಕ್ಕ ಏನಿದೆ 6x² -3 -7x ಇದೆ. ಸೊ ಇದು ವರ್ಗ ಬಹುಪದೋಕ್ತಿಯ ರೂಪದಲ್ಲಿ ಇದೆಯಾ ನೋಡಿ, ಉಲ್ಟಾ ಕೊಟ್ಟಿದ್ದಾರೆ. ಇದು 6x² ಆದ್ಮೇಲೆ ಯಾವ್ದು ಬರ್ಬೇಕು ನೋಡಿ, ax² + bx + c ಅಲ್ವಾ. ಸೊ ಇಲ್ಲಿ ಏನಾಗಿದೆ ಕಾನ್ಸ್ಟೆಂಟ್ ಸಿ ಅನ್ನ ಮೊದಲು ಕೊಟ್ಟಿದ್ದಾರೆ. ಫಸ್ಟ್ ಏನ್ ಮಾಡ್ಬೇಕು, ನೀವು ಇದನ್ನ ಸರಿಯಾಗಿ ಬರ್ಕೋಬೇಕು. ವರ್ಗ ಬಹುಪದೋಕ್ತಿಯ ರೂಪದಲ್ಲೇ ಬರ್ಕೊಳ್ಬೇಕು. ಇದನ್ನ 6x² -7x -3 ಅಂತ ಬರ್ಕೊಂಡು ಆಮೇಲೆ ಲೆಕ್ಕವನ್ನ ಬಿಡಿಸ್ತಾ ಹೋಗ್ಬೇಕು. ಕೆಲವೊಮ್ಮೆ ಹೀಗೂ ಕೂಡ ಕೊಡ್ತಾರೆ. ಸೊ ಇದನ್ನ ನೀವು ಹೋಮ್ವರ್ಕ್ ಆಗಿ ತಗೊಳ್ಳಿ. ಅದೇ ರೀತಿ ಮುಂದಿನ ಲೆಕ್ಕ ಇದೆ. ಇಲ್ಲೂ ಕೂಡ ನೋಡಿ 4u² + 8u ಅಂತ ಇದೆ. ಸೊ ಇದು ಕೂಡ ಸಿಮಿಲರ್ ಲೆಕ್ಕನೇ. ಇದನ್ನು ಕೂಡ ನೀವು ಹೋಮ್ವರ್ಕ್ ತಗೊಳ್ಳಿ. ಸೊ ಇದೆರಡನ್ನ ನಾನು ಬಿಡಿಸಿ ತೋರಿಸ್ತೇನೆ ಈಗ. ನೋಡಿ 4u² + 8u. ಇಲ್ಲಿ ನೋಡಿ ಸಿ ಸಹಗುಣಕಗಳು ಸಿ ಇದೆಯಾ, ಇಲ್ಲಿ ಸಿ ಇಲ್ಲ.